ಒಂದು ಕಡೆ ದೋಸ್ತಿ ಸರ್ಕಾರವನ್ನ ಕೆಡವಲು ಬಿಜೆಪಿ ಫುಲ್ ತಯಾರಿಯಲ್ಲಿದೆ. ಆದ್ರೆ ಈ ತಯಾರಿ ಅಷ್ಟು ಸುಮ್ಮನಾಗ್ದಿದ್ದಲ್ಲ. ಯಾಕಂದ್ರೆ ಆಪರೇಷನ್ ಕಮಲದ ಖರ್ಚು ಕೂಡ ಜೋರಾಗಿರುತ್ತೆ. ಆಪರೇಷನ್ ಕಮಲದ ಖರ್ಚು ಮಾಡೋರು ಯಾರು ಅನ್ನುವಂತಹ ಪ್ರಶ್ನೆ. ಇದೀಗ ಆಪರೇಷನ್ ಕಮಲದ ಖರ್ಚು ರೆಡಿ ಮಾಡಿದ್ದಾರೆ ಒಬ್ರು ಅನ್ನುವಂತಹ ಅಪ್ಡೇಟ್ ಸದ್ಯಕ್ಕೆ ಸಿಗ್ತಾ ಇದೆ. ಆಪರೇಷನ್ ಕಮಲಕ್ಕೆ 300 ಕೋಟಿ ಫಂಡ್ ತಯಾರಾಗ್ತಾ ಇದೆಯಾ ಬಿಜೆಪಿ ಪಾಳ್ಯದಲ್ಲಿ ಅನ್ನುವಂತಹ ಅನುಮಾನ. 300 ಕೋಟಿ ರೆಡಿ ಮಾಡಿದ ಆ ಧಣಿ ಯಾರು ಗೊತ್ತಾ? ಉಪಮುಖ್ಯಮಂತ್ರಿ ಪಟ್ಟಕ್ಕೆ 300 ಕೋಟಿ ಆಫರ್ ಅನ್ನ ಇಡಲಾಗಿದೆ. ಹಾಗಾದ್ರೆ ಆ ಆಫರ್ ಅನ್ನ ಯಾರಿಟ್ರು, ಯಾಕಿಟ್ರು ಅನ್ನುವಂತಹ ಅಂಶ ಕೆಲವೇ ಕ್ಷಣಗಳಲ್ಲಿ. ಆಪರೇಷನ್ ಕಮಲಕ್ಕಾಗಿ ಕೈ ಶಾಸಕರಿಗೋಸ್ಕರ ಕೋಟಿ ಕೋಟಿ ಹಣವನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಅವರ್ಯಾರು? ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೈತ್ರಿ ಸರ್ಕಾರ ಕೆಡವಲು ಬಿಜೆಪಿ ಆಪರೇಷನ್ ಕಮಲದ ತಯಾರಿಯನ್ನ ನಡೆಸ್ತಾ ಇದೆ. ಕೇವಲ ತಂತ್ರಗಳನ್ನ ಹೆಣೆದ್ರೆ ಸಾಲದು, ಹಣದ ಅವಶ್ಯಕತೆ ಕೂಡ ಆಪರೇಷನ್ ಕಮಲಕ್ಕೆ ಅಷ್ಟೇ ಆಗಿರುತ್ತೆ. ಆಪರೇಷನ್ ಕಮಲಕ್ಕಾಗಿ ಕೈ ಶಾಸಕರಿಗೆ ಕೋಟಿ ಕೋಟಿ ಹಣ ಖರ್ಚಾಗಬಹುದು. ಕೋಟಿ ಕೋಟಿ ಹಣ ಖರ್ಚು ಮಾಡಲು ರೆಡಿ ಆಗಿದ್ದಾರಂತೆ ಗಣಿ ಧನಿ. ಆಪರೇಷನ್ ಕಮಲಕ್ಕೆ 300 ಕೋಟಿ ಕೊಡಲು ರೆಡ್ಡಿಗಾರು ರೆಡಿ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶ್ರೀರಾಮುಲುವನ್ನ ಬಿಜೆಪಿಯ ಡಿಸಿಎಂ ಮಾಡಲು ಒಪ್ಪಿದ್ರೆ ಕೈ ಶಾಸಕರಿಗೋಸ್ಕರ ರೆಡ್ಡಿ ಖರ್ಚು ಮಾಡ್ತಾರಂತೆ. ಕಮಲ ಪಾಳ್ಯಕ್ಕೆ ಸಂದೇಶ ರವಾನಿಸಿದ್ದಾರಂತೆ ಜನಾರ್ದನ ರೆಡ್ಡಿ. ಇತ್ತ ಆನಂದ್ ಸಿಂಗ್, ಸಂತೋಷ್ ಲಾಡ್ ಜೊತೆಗೆ ರಾಮುಲು ನಿರಂತರ ಸಂಪರ್ಕದಲ್ಲಿ ಇದ್ದಾರೆ. ಆಪರೇಷನ್ ಕಮಲದ ತಯಾರಿಯಲ್ಲಿ ರಾಮುಲು ಕೂಡ ತೊಡಗಿದ್ದಾರೆ. ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ. ವೀರೇಶ್, ಏನ್ ನಡೀತಾ ಇದೆ ಬಳ್ಳಾರಿ ಪಾಲಿಟಿಕ್ಸ್ ನಲ್ಲಿ? 300 ಕೋಟಿಯ ಆಫರ್. ಖಂಡಿತವಾಗಿಯೂ ಸಭಾ, ಒಂದು ಸರ್ಕಾರವನ್ನ ಕೆಡವಿ ಇನ್ನೊಂದು ಸರ್ಕಾರವನ್ನ ರಚನೆ ಮಾಡಲಿಕ್ಕೆ, ಶಾಸಕರನ್ನ ಖರೀದಿ ಮಾಡಲಿಕ್ಕೆ 100 ಕೋಟಿ ರೂಪಾಯಿ ಹಣ ಬೇಕೇ ಬೇಕು. ಈ ಹಿನ್ನೆಲೆಯಲ್ಲೇ ಇದೀಗ ಈ ಆಪರೇಷನ್ ಕಮಲದ ಅಖಾಡಕ್ಕೆ ಗಾಲಿ ಜನಾರ್ದನ್ ರೆಡ್ಡಿ ಎಂಟ್ರಿ ಆಗಿದ್ದಾರೆ ಅಂತ ಹೇಳ್ಬೋದು. ಶ್ರೀರಾಮುಲು ಅವ್ರನ್ನ ಡಿಸಿಎಂ ಮಾಡೋಕೆ ನೀವು ಒಪ್ಪಿಗೆಯನ್ನ ಕೊಡೋದಾದ್ರೆ ಇಡೀ ಆಪರೇಷನ್ ಕಮಲದ ಖರ್ಚೆಲ್ಲ ನನಗೆ ಇರ್ಲಿ ಅಂತ ಹೇಳಿ ಗಾಲಿ ಜನಾರ್ದನ್ ರೆಡ್ಡಿ ಬಿಜೆಪಿ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ತಲಾ 15 ಶಾಸಕರು, ಅಂದ್ರೆ ತಲಾ ಒಬ್ಬೊಬ್ಬ ಶಾಸಕರಿಗೆ 25 ಕೋಟಿ ರೂಪಾಯಿ ಅಂತೆ, ಒಟ್ಟು 20ರಿಂದ 25 ಕೋಟಿ ರೂಪಾಯಿದಂತೆ ಒಟ್ಟು 300 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡ್ಲಿಕ್ಕೆ ನಾನ್ ರೆಡಿ ಅನ್ನೋ ಒಂದು ಸಂದೇಶವನ್ನ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಹೈಕಮಾಂಡ್ಗೆ ರವಾನೆಯನ್ನ ಮಾಡಿದ್ದಾರೆ. ಹಣದ ಖರ್ಚಿನ ಎಲ್ಲ ವಿಚಾರಗಳು ನನಗಿರ್ಲಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಒಂದ್ ಕಡೆ ಸಂದೇಶವನ್ನ ರವಾನೆ ಮಾಡಿದ್ರೆ, ಇನ್ನೊಂದು ಕಡೆ ಶ್ರೀರಾಮುಲು ಅವರು ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಹತ್ತ ಸೆಳೆಯಲಿಕ್ಕೆ ಅವರು ಸಹ ಆಪರೇಷನ್ ಕಮಲವನ್ನ ಮಾಡ್ಲಿಕ್ಕೆ ಮುಂದಾಗಿ ನಿಂತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರು ಆಪರೇಷನ್ ಕಮಲದಲ್ಲಿ ಮತ್ತೆ ಮುಂಚೂಣಿಯಲ್ಲಿ ಕಾಣಿಸ್ಕೋತಾ ಇದ್ದಾರೆ ಅಂತ ಹೇಳ್ಬೋದು ಸಭಾ. ಓಕೆ, ಹಾಗಾದ್ರೆ ಶ್ರೀರಾಮುಲು ಅವರನ್ನ ಡಿಸಿಎಂ ಮಾಡಲು ಬಿಜೆಪಿ ಪಕ್ಷದವರು ಒಪ್ಕೋಬಹುದಾ? ಅಷ್ಟೊಂದು ಸುಲಭನಾ ಇದು? ಸಭಾ, ಈಗಾಗಲೇ ಚುನಾವಣೆಗೆ ಮುಂಚಿತವಾಗಿನೇ ರಾಮುಲು ಅವ್ರನ್ನ ಡಿಸಿಎಂ ಅಂತ ಹೇಳಿ ಗುರುತಿಸಲಾಗ್ತಾ ಇತ್ತು. ಆ ರೀತಿಯಾಗಿನೇ ರಾಮುಲು ಅವ್ರನ್ನ ಪ್ರೊಜೆಕ್ಟ್ ಮಾಡಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲೇ ಶ್ರೀರಾಮುಲು ಅವ್ರನ್ನ ನೀವೇನಾದ್ರೂ ಡಿಸಿಎಂ ಅಂತ ಹೇಳಿ ಘೋಷಣೆ ಡಿಸಿಎಂ ಮಾಡೋದೇ ಆದ್ರೆ ಆ ಎಲ್ಲ ಖರ್ಚುಗಳು ನನಗಿರ್ಲಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಈ ಆಪರೇಷನ್ ಕಮಲಕ್ಕೆ ಬೇಕಾಗಿರ್ತಕ್ಕಂಥ 300 ಕೋಟಿ ರೂಪಾಯಿ ಖರ್ಚನ್ನ ನಾನು ಹೊಂದಿಸ್ಕೊಡ್ತೀನಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಸಂದೇಶವನ್ನ ರವಾನೆ ಮಾಡಿರೋ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಅವರು ಸಾಕಷ್ಟು ಉತ್ಸುಕತೆಯಿಂದನೇ ಕೈ ಶಾಸಕರ ಜೊತೆಗೆ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಇರ್ತಕ್ಕಂಥ 6 ಶಾಸಕರ ಪೈಕಿ 5 ಶಾಸಕರನ್ನ ಮರಳಿ ಬಿಜೆಪಿಗೆ ಕರೆತರಲಿಕ್ಕೆ ರಾಮುಲು ಅವರು ಸಾಕಷ್ಟು ರಣತಂತ್ರಗಳನ್ನ ರೂಪಿಸ್ತಾ ಇರೋದನ್ನ ನೋಡಿದ್ರೆ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರು ಮತ್ತೆ ಆಪರೇಷನ್ ಕಮಲದಲ್ಲಿ ಮುಂಚೂಣಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು ಸಭಾ. ಈಗಾಗಲೇ ಆನಂದ್ ಸಿಂಗ್ ಅವರು ಡಿಕೆ ಶಿವಕುಮಾರ್ ಅವರ ಮೇಲೆ ತುಂಬಾ ಬೇಸರಗೊಂಡಿದ್ದಾರೆ, ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಆಪರೇಷನ್ ಕಮಲ ಏನಿದೆ, ಈ ಆಫರ್ ಏನಿದೆ, ಅವರು ಒಪ್ಕೊಳ್ಳುವಂತಹ ಸಾಧ್ಯತೆಗಳು ಇದೆಯಾ ವೀರೇಶ್? ಖಂಡಿತವಾಗಿಯೂ ಸಭಾ, ರಾಜಕಾರಣದಲ್ಲಿ ಯಾವುದನ್ನು ಸಹ ಅಲ್ಲಗೆಳೆಯುವಂತಿಲ್ಲ ಅಂತ ಹೇಳ್ಬೋದು. ಆದ್ರೆ
ಬಳ್ಳಾರಿಯಲ್ಲಿ 6 ಕಾಂಗ್ರೆಸ್ ಶಾಸಕರ ಪೈಕಿ 4 ಹ್ಯಾಟ್ರಿಕ್ ಅನ್ನ ಸಾಧನೆ ಮಾಡಿದ್ರು. ಆ 4 ಶಾಸಕರು ಸಹ ಸಚಿವ ಸ್ಥಾನದ ಮೇಲೆ ಆಕಾಂಕ್ಷಿಗಳಾಗಿದ್ರು. ವಿಶೇಷವಾಗಿ ಆನಂದ್ ಸಿಂಗ್ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಇವರಿಗೆ ಸಚಿವ ಸ್ಥಾನವನ್ನ ಕೊಡದೇನೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಬಳ್ಳಾರಿ ಉಸ್ತುವಾರಿಗೆ ನೇಮಿಸಿರೋದ್ರಿಂದ ಆನಂದ್ ಸಿಂಗ್ ಆಗಿರ್ಬೋದು ಮತ್ತು ನಾಗೇಂದ್ರ ಆಗಿರ್ಬೋದು, ತುಕಾರಾಂ ಆಗಿರ್ಬೋದು, ಇವರೆಲ್ಲರೂ ಸಹ ಅಸಮಾಧಾನಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಅವರು ಇವರೆಲ್ಲರನ್ನೂ ಸಹ ಸೆಳೆಯಲಿಕ್ಕೆ ಸಂತೋಷ್ ಲಾಡ್ ಅವರ ಇನ್ನೊಂದು ವಿದೇಶಕ್ಕೆ ಹಾರಿರುವಂತಹ ಸಂತೋಷ್ ಲಾಡ್ ಅವರ ಸಂಪರ್ಕದಲ್ಲಿ ಶ್ರೀರಾಮುಲು ಅವರು ಇದ್ದಾರೆ. ಆಪರೇಷನ್ ಕಮಲದ ಪ್ರೊಸೆಸ್ ನಡೀತಾ ಇದೆ ಅಂತ ಹೇಳಿ ಅನ್ಕೋಬಹುದಾ? ಖಂಡಿತವಾಗಿಯೂ ಸಭಾ ಅದನ್ನ ಆ ಮಾಹಿತಿಯನ್ನು ಸಹ ಅಲ್ಲಗೆಳೆಯುವಂತಿಲ್ಲ ಅಂತ ಹೇಳ್ಬೋದು. ಶ್ರೀರಾಮುಲು ಅವರ ಆಪ್ತರು ಈ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರು ವಿದೇಶದಲ್ಲಿದ್ದಾರೆ, ಅಲ್ಲಿಂದನೇ ಈ ಕೈ ಶಾಸಕರನ್ನ ಬಿಜೆಪಿಗೆ ಸೆಳೆಯಲಿಕ್ಕೆ ರಾಮುಲು ಅವರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂತೋಷ್ ಲಾಡ್ ಜೊತೆಗೆ ಶ್ರೀರಾಮುಲು ಅವರು ಸತತವಾಗಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಲಾಡ್ ಅವರೇ ಆನಂದ್ ಸಿಂಗ್ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಇವರನ್ನ ಬಿಜೆಪಿಗೆ ಕರೆತರುವಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿದ್ರು. ಅದೇ ರೀತಿಯಾಗಿ ಹಗರಿಬೊಮ್ಮನಹಳ್ಳಿಯ ಜೆಡಿಎಸ್ ಶಾಸಕರಾಗಿದ್ದಂತಹ ಭೀಮಾ ನಾಯಕ್ ಅವರನ್ನು ಸಹ ಕಾಂಗ್ರೆಸ್ಗೆ ಕರೆತಂದ್ರು. ಹೀಗಾಗಿ ಸಂತೋಷ್ ಲಾಡ್ ಅವರನ್ನೇ ಮುಂದಿಟ್ಕೊಂಡ್ರೆ ನೇರವಾಗಿ 5 ಶಾಸಕರನ್ನ ಬಿಜೆಪಿಗೆ ಕರೆತರಬಹುದು ಅಂತ ಹೇಳಿ ರಾಮುಲು ಅವರು ಸತತವಾಗಿ ಸಂತೋಷ್ ಲಾಡ್ ಅವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಭಾ ಎಸ್ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.